ನಮಸ್ಕಾರ ಎಲ್ರಿಗೂ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥದ್ದು. ಇದನ್ನು ನೀವು ಈಸಿ ಬ್ರೇಕ್ಫಾಸ್ಟ್ ಆಗಿ ಸಹ ಮಾಡ್ಕೋಬಹುದು. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ತುಪ್ಪ, ಗೋಡಂಬಿ ಧಾರಾಳವಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಜೀರಿಗೆ 1 ಟೀ ಸ್ಪೂನ್, ಪೆಪ್ಪರ್ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ 1 ಟೀ ಸ್ಪೂನ್, ಕರಿಬೇವು 1-2 ಕಡ್ಡಿಯಷ್ಟು, ಮೆಣಸಿನ್ಕಾಯಿ ಆಪ್ಷನಲ್. ಈ ರೀತಿ ಸೀಳ್ಕೊಂಡು, ತುಂಬ ಖಾರ ಬೇಡ ಅನ್ನೋರು ಈ ಬೀಜ ಏನಿದೆ ಇದನ್ನು ತೆಗೆದುಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಂಗು, ಅಕ್ಕಿ ಮತ್ತು ಬೇಳೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅದು ತುಂಬ ಬೆಣ್ಣೆ ಥರ ಬರಬೇಕು ಪೊಂಗಲ್, ಆವಾಗಲೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾವುದಾದ್ರೂ ಮೆಷರ್ಮೆಂಟ್ ಕಪ್ ತೊಗೊಳ್ಳಿ. ನೋಡಿ, ಈಗೇನಾದರೂ ಇದು 1 ಕಪ್ ಮೆಷರ್ಮೆಂಟ್, ಇದನ್ನೇನೋ ತೊಗೊಳ್ಳೋದಾದರೆ 3/4 ಭಾಗದಷ್ಟು ಅಕ್ಕಿ ತೊಗೊಳ್ಳಿ, ಮತ್ತಿನ್ನು 1/4 ಭಾಗದಷ್ಟು ಬೇಳೆ ತೊಗೊಳ್ಳಿ, ಆವಾಗ ಸರಿ ಹೋಗುತ್ತೆ. ನನಗೆ ಇದರಲ್ಲಿ 2ರಷ್ಟು ಅಕ್ಕಿ ಮತ್ತು ಬೇಳೆ ಎರಡೂ ಸೇರಿಸಿ ಇದರಲ್ಲಿ 2ರಷ್ಟು ಆದರೆ ನಮ್ಮ ಮನೆಗೆ ಕರೆಕ್ಟಾಗಿ ಆಗುತ್ತೆ ಬ್ರೇಕ್ಫಾಸ್ಟ್. ಸೊ ನಾನು ಇದೇ ಅಳತೆನಲ್ಲೇ ನಾನು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಅನುಕೂಲ, ನಿಮಗೆ ಯಾವುದಾಗುತ್ತೋ ಅದರಲ್ಲಿ ಅದೇ ಮೆಷರ್ಮೆಂಟ್ ನೋಡಿಕೊಂಡು ನೀವು ತೊಗೊಳ್ಳಿ. ನೋಡಿ, ಇದು 1/4 ಹೆಸರುಬೇಳೆ. ಈಗ ಇದನ್ನ ವಾಶ್ ಮಾಡ್ಕೊಳ್ತೀನಿ. ಈಗ ವಾಶ್ ಮಾಡಿಬಿಟ್ಟು ನೀರನ್ನ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನೀರಿನ ಮೆಷರ್ಮೆಂಟ್ ಏನು ತೊಗೊಳ್ಬೇಕು ಅಂತಂದರೆ 1ಕ್ಕೆ 4ರಷ್ಟು. ಸೊ ನಾನು ಹೇಳ್ದಂಗೆ ನಾನು ಇದರಲ್ಲಿ 2 ತೊಗೊಂಡಿದ್ದೀನಿ. ಸೊ ನಾನು ಇದರಲ್ಲಿ 8 ಲೋಟ ನೀರು ತೊಗೊಳ್ಬೇಕಾಗತ್ತೆ. ಸೊ ಹಾಗೆ ನೀವೇನಾದರೂ ಒಂದೇ ಲೋಟ ಮೆಷರ್ಮೆಂಟ್ ಇಟ್ಕೊಂಡಿದ್ರೆ ಅದರಲ್ಲಿ 4ರಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ 4ರಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ಗೆ 4ರಷ್ಟು. ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಬೇಳೆನೂ ಹಾಕಿ. ಓಕೆ, ಈಗ ಇದು 3 ಕೂಗು ಬರಲಿ. ಇದು 3 ಕೂಗು ಹೈ ಫ್ಲೇಮಲ್ಲಿ ಬರಲಿ. ಅದಾದಮೇಲೆ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ಈಗಿದ್ದು ವೆಯ್ಟ್ ಮಾಡೋಣ 3 ಕೂಗಿಗೆ. ಈಗ 3 ವಿಸಿಲ್ ಆಗಿದೆ. 3 ವಿಸಿಲ್ ಆಗಿದ ತಕ್ಷಣ ಫ್ಲೇಮನ್ನು ಸ್ಲೋ ಮಾಡ್ಕೊಳ್ಳಿ. ನೋಡಿ, ಈಗ 5 ನಿಮಿಷ ಆಗಿದೆ. ಸ್ಲೋ ಫ್ಲೇಮಲ್ಲಿ ಬಿಟ್ಟು ನಾನಿವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೀಗೆ ಅದ್ರ ಪಾಡಿಗೆ ಅದೇ ಹಾರಲಿ. ವೆಯ್ಟ್ ಎತ್ತೋದು ಅಥವಾ ನೀರು ಹತ್ರ ಇಡೋದು ಅದೆಲ್ಲ ಏನು ಮಾಡಬೇಡಿ, ಹಾಗೆ ಹಾರಲಿ ಇದು. ಈಗ ನಾನಿಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತಕ್ಷಣ 1 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಪೆಪ್ಪರ್, ಸ್ವಲ್ಪ ಗೋಡಂಬಿ, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗು ಸ್ವಲ್ಪ, ಕರಿಬೇವಿನ ಸೊಪ್ಪು 1-2 ಕಡ್ಡಿ, ಈಗ ನಾನು ಫ್ರೈ ಮಾಡಿಟ್ಕೊಂಡಿರೋವಂಥದ್ದನ್ನು ನಾವು ರೆಡಿ ಮಾಡಿಟ್ಕೊಂಡಿರೋ ಪೊಂಗಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಲಂಕಾರಕ್ಕೆ ಅಂತ ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ
ಖಾರ ಪೊಂಗಲ್ ರೆಡಿ ಆಗುತ್ತೆ. ಮೇಲೆ ಅಲಂಕಾರಕ್ಕೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವು ಅದನ್ನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನೀವು ಚಟ್ನಿ, ಸಾಂಬಾರು ಮತ್ತು ಉದ್ದಿನ ವಡೆ ಜೊತೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದ್ಸತಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.